ಇಂಪಾರ್ಟೆಂಟ್ ಮೈಂಡ್. ಆದ್ರೆ ನನ್ ಜಿಮ್ ಮುಂದ್ಗಡೆ ಕರ್ಕೊಂಡ್ಬಂದಿದ್ರೆ ಜೀರಿಗೆ ಬೇಕು ಅಂದೆ ಗೈಸ್. 18/36 ಫಸ್ಟ್ ತುಂಬಾ ಇಂಪಾರ್ಟೆಂಟ್ ಮೈಂಡ್. ಮೈಂಡ್ ಸರಿ ಇಲ್ಲ ಅಂದ್ರೆ ದಿನ ಮಲ್ಗಿರೋ ತನಕ ಗೊತ್ತಾಗಿಲ್ಲ. ಇವತ್ತು ಎದ್ದಾರಲ್ಲ ಅದಕ್ಕೆ ಹೇಳ್ತಾ ಇದಾರೆ ಊರಿಗೆ ಹೋಗಿ ಎಲ್ಲರೂ ಇಲ್ಲಿ ಅಲ್ಲ ಊರಿಗೆ ಹೋಗಿ ಟೆನ್ಷನ್ ಆಗ್ಬಿಟ್ಟು ಆ ಕಡೆ ಎಲ್ಲಾರು ಬಾಯಲ್ಲಿನು ಡುಮ್ಮಿ ಆಗ್ಬಿಟ್ಟಿದ್ಯಾ ಡುಮ್ಮಿ, ಅಯ್ಯೋ ಏನ್ ಹಿಂಗಿದ್ಯಾ. ಆಮೇಲೆ ನನಗೆ ಒಂದು ಇದಾಯ್ತು, ಎದ್ದೇಳು ವಿದ್ಯಾ ಎದ್ದೇಳು. ಗೈಸ್ ವರ್ಕೌಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಕರ್ಕೊಂಡ್ ಬಂದಿದ್ದಾರೆ ಕರೆಕ್ಟೇ, ಆದ್ರೆ ನನ್ ಜಿಮ್ ಮುಂದ್ಗಡೆ ಕರ್ಕೊಂಡ್ ಬಂದಿದ್ರೆ ಜಿಮ್ಮಲ್ಲಿ ಎಲ್ಲ ನೋಡ್ಬಿಟ್ಟು ನಮ್ಮನ್ನ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಶೂ ಹಾಕೊಂಡಿದಾಗ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಗೈಸ್ ನಾವು ವರ್ಕೌಟ್ಗೆ ಎಲ್ಲ ಹೋಗ್ತಾ ಇದೀವಿ ಅಂತ. ಜಿಮ್ ಅವನಂತೂ ಶಾಕ್ ಆಗಿರ್ತಾನೆ, ನಾಳೆ ಗ್ಯಾರಂಟಿ ಫೋನ್ ಬರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾವ ಜಿಮ್ಮಿಗೆ ಹೋಗ್ತಾ ಇದ್ದೀರಾ ಅಂತ. 100% ಗೈಸ್ ಜೀರಿಗೆ ಬೇಕು ಅಂದೆ ಗೈಸ್. ಜೀರಿಗೆ ತಗೊಂಡು ದೊಡ್ಡ ಮಾಟಿ ಕರ್ಕೊಂಡು ಬಂದಿದ್ದಾರೆ. ನನಗೆ ಮರ್ಯಾದೆ ಪ್ರಶ್ನೆ ಆಗ್ತಿತ್ತು. ರೆಡಿ ಇತ್ತಾಗಲ್ಲ ಇದು ಕರೆಕ್ಟ್ ತಾನೆ. ಇದೆ ಇದೆ ಇದೆ. ಆಮೇಲೆ ಗೈಸ್ ಇದೊಂದು ತಗೊಂತಿದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟ್. ಬೇಕಾ? ಏ ಬೇಡ, ಸ್ವೀಟ್ ಕನಿವರ್ಷ ಶುಗರ್ ಕಟ್ 180. 1 ಕಿಲೋ. ಎಷ್ಟು ಲೀಟ್ರ್ ಅದು? 9 ಇದೆ. ಇದು 2 ಲೀಟ್ರ್ ಇರಬೇಕು ಗೈಸ್. ತಡ್ರಿ 1 ಲೀಟರ್ ಎಷ್ಟಿದೆ ಕವರ್ ತಗೊಳ್ಳೋಣ ಕನಿವರ್ಷ. 1 ಲೀಟ್ರಿಗೆ 185 ಐತೆ ಅಕ್ಕ. 18/36 360ನೇ. ಅದನ್ನೇ ತಗೊಳ್ಳೋಣ. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. ಒಟ್ಟು 2 ಲೀಟ್ರ್ ಬೇಕಾ? 1 ಲೀಟ್ರ್ ತಗೊಳ್ಳೋಣ. 1 ಲೀಟರ್ ತಗೊಳ್ಳೋಣ. ಒಂದೇ ಸಾಕು ಬನ್ನಿ. ಏನು ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ಗೊತ್ತಲ್ಲ, ಡಯಟ್ ಅಕ್ಕ. ಇದು ನಮಗೆ ಒಂದು 5 months ಬರುತ್ತೆ. ಇದು ಬರೀ ಓಳು ಸಿಲಡಿ ಬಂದ್ರು ಎಲ್ಲ ಹರಿಶಣ್ಣನ ಮನೆ ನಾಯಿ. ಹಾಯ್, ಇವನ್ ಸಖತ್ ಕೀಟ್ಲೆ. ಹಲೋ ಚಿಕ್ಕ 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 ಮಗನಿ. ಏನ ಇವನು ಟೋಬಿ. ಎಲ್ಲ ತಲೆ ಎಲ್ಲ ಬೋಳ್ಸ್ಬಿಟ್ಟಿದ್ದಾರೆ. ಮುಂದೆ ಒಂದು ಬಿಡಿ ಕೂರ್ಲಿಲ್ಲ ನೋಡಿ. ಇವನ ಮಾತಾಡ್ತಾ ಇಲ್ಲ, ಆದ್ರೆ ಬಲು ತೀಟೆ ನನ್ ಮಗ ಅಂತ. ಇವನು ನನ್ನ ತುಂಬಾ ಲವ್ ಮಾಡ್ತಾ ಇದೆ. ಯಾಕೋ ಇದು ಕರ್ಕೊಂಡು ಹೋಗೋದ ಅಂತ ನೋಡ್ತಾ ಇದ್ದೀನಿ. ಇವರಿಬ್ರು ಕಪಲ್ಸ್ ಗೈಸ್. ಗಂಡ ಹೆಂಡ್ತಿ. ಇವ್ರು ಗಂಡ ಇವಳು ಹೆಂಡತಿ. ಆದ್ರೆ ಹೆಂಡತಿ ಸ್ವಲ್ಪ ವಯಸ್ಸಾಗಿದೆ, ಪರವಾಗಿಲ್ಲ. ವಾಲದ್ ಬಂದಿಲ್ಲಿ ಅವನು ನೋಡಿ. ಇದೇ ಚೇರ್ಮನ್ ಕೂರೋದವನು. ಹಚ್ಬೇಕಾ ನೀನಾ? ಬಾ ಹಚ್ಚಿಸ್ತೀನಿ ಬಾ. ನೋಡಿ ಅವನಿಲ್ಲೇ ಕೂರೋದು. ಮನೆಯಲ್ಲೇ ಇದ್ದು ನಾನು ಫಿಟ್ ಆಗಬೇಕು ಅನ್ನೋರು ಇರ್ತಿರಲ್ಲ, ಜಿಮ್ಗೆ ಹೋಗಲ್ಲ ಅನ್ನೋರು ಇರ್ತಿರಲ್ಲ, ಫಸ್ಟು ನೀವು ವಾಕ್ನ ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ಆ್ಯಪ್ಸಿಗೆ ವರ್ಕೌಟ್ ಮಾಡಿ, ಲೆಗ್ಸಿಗೆ ವರ್ಕೌಟ್ ಮಾಡಿ. ಫಸ್ಟು ಮೇಯ್ನು ವಾಕ್. ಆಮೇಲೆ PCOD ಇರೋರು ಮೇಯ್ನಾಗಿ ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ನಮಸ್ಕಾರ ಮಾಡಿದಾಗ ನಿಮಗೆ ಕ್ಯೂರ್ ಆಗುತ್ತೆ, ತುಂಬ ಬೇಗ ಕ್ಯೂರ್ ಆಗುತ್ತೆ. ಯಾಕಂದರೆ ನಾನೇ ನಿಮಗೆ ಲೈವ್ ಎಕ್ಸಾಂಪಲ್ ಅದಕ್ಕೆಲ್ಲ. ನಾನು ಫಸ್ಟು ನನಗೆಲ್ಲ ಕಡೆ ಹೇಳಿದರು, ಯಾಕಂದರೆ ಟ್ಯಾಬ್ಲೆಟ್ಸ್ ವರ್ಕೌಟ್ ಆಗಲ್ಲ, ಯು ಶುಡ್ ಡೂ ವರ್ಕೌಟ್ ಅಂತಾನೆ. ಆವಾಗ ನಾನು ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಿದ್ದು. ಸೂರ್ಯ ನಮಸ್ಕಾರ, ವಾಕ್ ಎರಡನ್ನೂ ಮಾಡಿ ಓಕೆ. ಆಮೇಲೆ ನಾರ್ಮಲ್ ಆಯಿತು ಕೂಡ. ಸುಳ್ಳಲ್ಲ ಅದು. ಆ್ಯಕ್ಚುಲಿ ಸೂರ್ಯ ನಮಸ್ಕಾರ ಬಗ್ಗೆ ಗೊತ್ತಿರೋರು ಅದನ್ನ ರೆಸ್ಪೆಕ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ದಿ ರೀಸನ್ ತುಂಬ ಅಂದರೆ ನಿಮ್ಗೆ ಸೂರ್ಯ ನಮಸ್ಕಾರದಲ್ಲಿ 5-6 ವರ್ಕೌಟ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸೂರ್ಯ ನಮಸ್ಕಾರನ ಮಾಡಿ. ನಿಮ್ಮ PCODಗೆ ತುಂಬ ಹೆಲ್ಪ್ ಆಗುತ್ತೆ ಅದು.